ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಪಂಚಾಯಿತಿಯವರು ಬೆಸ್ಕಾಂ ಅವರ ಅನುಮತಿ ಇಲ್ಲದೆ ಕರೆಂಟ್ ಅನ್ನ ಕದ್ದಿದ್ದಾರೆ, ಬಳಸ್ಕೊಂಡಿದ್ದಾರೆ ಅನ್ಬಾರ್ದು, ಇದನ್ನ ಕದ್ದಿದ್ದಾರೆ ಅಂತಲೇ ಹೇಳ್ಬೇಕಾಗ್ತದೆ. ನಾವು ಯಾವ ಪಂಚಾಯಿತಿ ಅದು? ಬಾಗೇಪಲ್ಲಿ ತಾಲೂಕು ಮಿಟ್ಟೇಮರಿ ಹೋಬ್ಳಿಗೆ ಸೇರಿರ್ತಕ್ಕಂಥ ಕಾನಗಮಾಕಲ್ಪಲ್ಲಿ ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ಏನಲ್ಲಿ ಬರ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ ಅಲ್ಲಿ ಏನಂತಂದ್ರೆ ಬೇರೆ ಯಾವ್ಯಾವನು ಕದ್ದಿರ್ತಾರೆ, ಬೇಡ ಅವೆಲ್ಲ ಪಂಚಾಯತಿಗಳ ಬಗ್ಗೆ ಮಾತಾಡೋದು ಬೇಡ ಅನಿಸ್ತದೆ ನನಗೊಂದೊಂದ್ಸತಿ. ಆದ್ರೆ ಇಂಥವ್ ಬರ್ತಾನೆ ಇರ್ತಾವ. ಅವು ಎಷ್ಟೋ ಸರಿ ಪಂಚಾಯತಿಗಳ ಬಗ್ಗೆ ಮಾತಾಡಬಾರ್ದು ಅನ್ಕೊಂತೀವಿ, ಇಂಥವ್ ಬರ್ತಾನೆ ಇರ್ತವೆ. ಎಷ್ಟು ಮಾತಾಡ್ತೀರಿ ನೀವು ಪಂಚಾಯತಿಗಳ ಬಗ್ಗೆ? ಆಗದಷ್ಟು ಸಿಗ್ತದೆ ಭ್ರಷ್ಟಾಚಾರ ಅಲ್ಲಿ, ಆಗದಷ್ಟು. ಏನಿಲ್ಲ ಅಂದ್ರೆ ಎಲ್ಲ ಅಲ್ಲೇ ಇರ್ತವೆ. ಆ ಮಟ್ಟದಲ್ಲಿ ಪಂಚಾಯತಿಗಳಲ್ಲಿ ನಡೀತದೆ. ಇಲ್ಲೇನ್ ನಡೆದಿದೆ? ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಬೆಸ್ಕಾಂ ಅವ್ರಿಗೆ ಒಂದು ಕಪ್ಪು ಬಟ್ಟೆ ಕಟ್ಟಿ, ಅಥವಾ ಅವರೇ ಕಟ್ಕೊಂಡಿದ್ರೆ ಇವ್ರು ಕಟ್ಟಿದ್ದಾರೆ, ಎರಡೂ ಗೊತ್ತಿಲ್ಲ. ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಕರೆಂಟ್ ಬಿಲ್ಲನ್ನ ಅವರಿಗೆ ಪಾವತಿಸದೆ, ಡೈರೆಕ್ಟ್ ಆಗಿ ಮೀಟರ್ ಲಿಂಕ್ ಕೊಡದೆ, ಇಂಡೈರೆಕ್ಟ್ ಆಗಿ ಬೇರೆ ಮಾರ್ಗದ ಮುಖಾಂತರ ಕಲೆಕ್ಷನ್ ಕೊಟ್ಕೊಂಡು ಕರೆಂಟ್ ಅನ್ನು ಬಳಸ್ಕೊಂಡಿದ್ದಾರೆ ಇವರು ಪಂಚಾಯಿತಿಗೆ. 4ಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳು, 10 ಫ್ಯಾನ್ಗಳು, 25ಕ್ಕಿಂತ ಹೆಚ್ಚು ದೀಪಗಳು ಇರ್ತಕ್ಕಂಥ, ಅಂದ್ರೆ ಲೈಟ್ಗಳು ಇರ್ತಕ್ಕಂಥ ಆ ಒಂದು ಪಂಚಾಯಿತಿಯಲ್ಲಿ ಕರೆಂಟ್ ಅನ್ನ ಮೀಟರ್ಗೆ ಕನೆಕ್ಟ್ ಕೊಡದೇನೆ ಇಂಡೈರೆಕ್ಟ್ ಆಗಿ ಲೈನ್ ಕನೆಕ್ಟ್ ಮಾಡಿ ಇವರು ವಿದ್ಯುತ್ ಅನ್ನ ಬಳಸ್ಕೊಂಡಿದ್ದಾರೆ. ಏನ್ ಇಷ್ಟೊಂದು ಬರ? ಆ ದುಡ್ಡೇನಾಗಿದೆ? ನಿಮ್ಮ ಕೈಯಿಂದ ಕಟ್ತಾ ಇದ್ರ ಅದನ್ನ? ಸರ್ಕಾರದ ದುಡ್ಡು ಸರ್ಕಾರ ಕೊಡ್ಬೇಕಲ್ವಾ? ಈ ತರ ಕರೆಂಟ್ ಅನ್ನ ಅಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ ಈ ಪಂಚಾಯತಿಗಳದು ತಿಂಗಳ ಏನು ಕರೆಂಟ್ ಬಿಲ್ ಬರ್ತದೆ, ಅಥವಾ ವಾಟರ್ ಸಪ್ಲೈ ಅದು, ಮತ್ತೆ ಈ ಬೇರೆ ಲೈನಿಂಗ್ ಕರೆಂಟ್ ತಗೊಂಡಿರ್ತಾರೆ, ಆ ಕರೆಂಟ್ ಪಂಚಾಯತಿ ಅಂದ್ರೆ ಗ್ರಾಮಗಳಿಗೆ ನೀರು ಬಿಡ್ತೀವಲ್ಲ, ಆ ಬೋರ್ವೆಲ್ಗಳ ಕರೆಂಟ್ ಬಿಲ್ಗಳು ಅವೆಲ್ಲ ಪಾವತಿಸ್ಬೇಕು ನೀವು ತಿಂಗಳ. ಅವಂತೂ ಸುಮಾರು ಒಂದು 50 ಲಕ್ಷ ಕೋಟಿ ತನಕ ಇಟ್ಕೊಂಡಿರ್ತಾರಂತೆ ಸಾಲ KEB ಅವ್ರಿಗೆ. ಅದೊಂದು ಅವ್ರಿಗೆ ಏನಾರು ಅಲ್ಲೊಂದು ರಿಯಾಯಿತಿ ಇದೆಯೇನೋ, ಆವಾಗ ಕಟ್ಕೊಬೋದು ಅಂತ. ಆದ್ರೆ ನೀವು ಯಾವಾಗಾದ್ರೂ ಕಟ್ಟಿ, ಸರ್ಕಾರ ಬರ್ಸ್ಕೊಳ್ತದೆ, KEB ಅವರು ಇದ್ದಾರೆ, ಸರ್ಕಾರ ಇದೆ, ಅವ್ರೇನೋ ಮಾಡ್ಕೊಂತಾರೆ. ಪಂಚಾಯತಿ ಅವ್ರು ಏನು ಮಾಡಬೇಕು? ನಿಮ್ಮ ದುಡ್ಡು ನೀವು ಕಟ್ಟಬೇಕಲ್ವಾ? ಇಲ್ಲಾಂದ್ರೆ ಅದನ್ನಾದ್ರೂ ಬರ್ದಿಕ್ಬೇಕಲ್ವಾ, ಇಷ್ಟು ಸಾಲ ಇದ್ದೀವಿ ನಾವು ಅಂತ. ಲೈನೇ ಚೇಂಜ್ ಮಾಡಿಬಿಡೋದ, ಕರೆಂಟ್ ಲೈನು ಮೈನ್ ಲೈನ್ ಕಟ್ ಮಾಡಿ ಬೇರೆ ಕಲೆಕ್ಷನ್ ಕೊಟ್ಕೊಂಡ್ರೆ ನಿಮ್ಮ ಕೆಲಸಕ್ಕೆ ನಡೀತದೆ. ಮತ್ತೆ ಕರೆಂಟ್ ಬಿಲ್ ಯಾರು ಕಟ್ತಾರೆ? ಇದು ದೊಡ್ಡ ಸಮಸ್ಯೆ. ಇಲ್ಲಿ ಆಗಿರ್ತಕ್ಕಂಥ ಆರೋಪ ಭ್ರಷ್ಟಾಚಾರ ಆ ಪಂಚಾಯಿತಿಯಲ್ಲಿ. ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ. ಯಾರಿದನ್ನು ಪ್ರಶ್ನೆ ಮಾಡೋರು? KEB ಮಾಡ್ಬೇಕಾ, MLA ಅವ್ರು ಮಾಡ್ಬೇಕಾ, ಅಥವಾ EO ಅವರು ಅದನ್ನು ಗಮನಿಸ್ಬೇಕಾ, ಇಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ PDOಗಳು ನೋಡ್ಕೊಬೇಕಾ? ಇವ್ರಿಗೆಲ್ಲ KDP ಇದು ಮಾಡ್ತೀವಲ್ಲ ಒಂದು ಸಭೆ, ಆ KDP ಸಭೆಯಲ್ಲಿ ಕೂಡ ಇವರು ಇಂಥ ಪ್ರಶ್ನೆಗಳು ಮಾಡಲ್ಲ ಅನಿಸ್ತದೆ. ಕೇಳ್ಬೇಕಲ್ಲಲ್ವೇ? ಯಾವ್ಯಾವ ಪಂಚಾಯತಿ ಏನಾಗಿದೆ, ಎಷ್ಟೆಷ್ಟು ಸಾಲ ಉಳಿಸ್ಕೊಂಡಿದ್ದೀರಾ, ಎಷ್ಟು ಕಟ್ಟಿದ್ದೀರಾ, ಇವೇನಿಲ್ಲ ಇವರಿಗೆ. ಮತ್ತೆ ಈ ಪಂಚಾಯತಿ ಅವ್ರಿಗೆ ಒಂದು ಕಾಯಿಲೆ ಏನಂದ್ರೆ, ಈ ಚಿಕ್ಕದೇನಾದ್ರು ಒಂದು ರೈತರಿಗೆ ಯಾವ್ದಾದ್ರು ದನದ ತೊಟ್ಟಿಗೇನೋ ಕುರಿ ಶೆಡ್ ಏನಾದ್ರು ಆದ್ರೆ, ಈ ಆ ಒಂದು ಸ್ಥಳ ಫಸ್ಟ್ ತೋರಿಸಿರ್ತಕ್ಕಂಥ ಜಾಗ ಇನ್ನೊಂದು ಪಕ್ಕದಲ್ಲಿ ಕಟ್ಟಬೇಕು ಸರ್ ಅಂತಂದ್ರೆ, ಇಲ್ಲ GP ಒಪ್ಪಲ್ಲ ಅಂತೆ ಅವ್ರಿಗೆ. ಅವ್ರು ಹೇಳಿರ್ತಕ್ಕಂಥ ಮಾತು, ಇಲ್ಲ GP ಒಪ್ಪಲ್ಲ ಅದಕ್ಕೆ. ಮತ್ತೆ ಕರೆಂಟ್ ಕದಿಲಿಕ್ಕೆ ನಿಮ್ GP ಒಪ್ಪುತ್ತಾ? ಈ ಕರೆಂಟ್ ಕದ್ದಿದಿರಲ್ಲ ಕಾನಮಾಕಲ್ಪಲ್ಲಿ ಪಂಚಾಯತಿಯಲ್ಲಿ, ನಿಮಗೆ GP ಒಪ್ಪುತ್ತಲ್ಲಿ? ಅಲ್ಲಿ ಎಷ್ಟೊಂದು ಆರೋಪಗಳಿದೆ ಗೊತ್ತಾ ಕಾನಮಾಕಲ್ಪಲ್ಲಿ ಪಂಚಾಯತಿ ಮೇಲೆ. ನೋಡ್ತಾ ಹೋದ್ರೆ ಇವರಷ್ಟು ಭ್ರಷ್ಟರು ತುಂಬಾ ಬೆಸ್ಟ್ರು ಅವರು. ಪಂಚಾಯತಿಗಳಲ್ಲಂತೂ ಒಳ್ಳೆ ಯಗಣಗಳು ತಿಂದಂಗೆ ತಿಂತಾ ಇದ್ದಾರೆ. ಈ ಗೋಡನಲ್ಲಿ ತಿಂತಾವಲ್ಲ, ಅಕ್ಕಿ ಗೋಡನಲ್ಲಿ ಯಗಣ ತಿಂತಾವಲ್ಲ, ಅದ್ರ 2 ಪಟ್ಟು ತಿಂತಾ ಇದ್ದಾರೆ ಪಂಚಾಯತಿಗಳಲ್ಲಿ. ಅದು ಯಾರು ಗಮನಿಸ್ತಾರೋ ಏನೋ. ಒಬ್ಬ ರೈತ ಏನಾರು ಒಂದು ಶೆಡ್ ಕಟ್ಟಬೇಕು, ಅದಕ್ಕೆ ಏನಾದ್ರು ಪರ್ಮಿಷನ್ ತಗೊಳ್ಳೇಬೇಕು KEB ಅವ್ರ ಹತ್ರಿಂದ.
ಇಲ್ಲ ಅಂದ್ರೆ ಅವ್ರು ಬಂದ್ಬಿಟ್ಟು 20,000 30,000 ಇಷ್ಟ ಬಂದಂಗೆ ಪೆನಾಲ್ಟಿಗಳು. ಮತ್ತೆ ನಿಮ್ಮನ್ನ ಈಗ ಏನನ್ಬೇಕು? ನಿಮ್ಗೇನಾದ್ರು ಮಂತ್ಲಿ ಇನ್ಕಮ್ ಇದೆಯಾ ಪಂಚಾಯತಿಯಿಂದ? ಬೆಸ್ಕಾಂ ಅವ್ರಿಗೆ ನಿಮ್ಮಷ್ಟು ದರಿದ್ರ ನೀವು ಅಷ್ಟೇನೆ, ಆ ಪಂಚಾಯತಿಗಳು ಅಷ್ಟೇ. ಇಬ್ಬರದು ತಪ್ಪಿದೆ ಇಲ್ಲಿ. ಇಲ್ಲ ಮಂತ್ಲಿ ಏನಾರು ಇನ್ಕಮ್ ನಿಮ್ಗೆ ಕೊಡ್ತಾ ಇರ್ಬೇಕು ಅವರು ಪಂಚಾಯತಿ ಕಡೆಯಿಂದ ಇಷ್ಟು ಅಂತ. ಇಲ್ಲಾಂದ್ರೆ ನೀವೇ ಸುಮ್ಮನೆ ಮಲಗಿರ್ತೀರಾ? ಗೊತ್ತಾಗಲ್ವಾ ಎಲ್ಲೆಲ್ಲಿಂದ ಏನು ಅಮೌಂಟ್ ಬರ್ತಾ ಇದೆ ಅಂತ? ನಿಮ್ಮನ್ನ ಯಾರು ಅಲ್ಲಿ ಯಾರ ಬಗ್ಗೆ ಯಾರು ಹೊಣೆ ಇದಕ್ಕೆ? ಬೆಸ್ಕಾಂ ಅಧಿಕಾರಿಗಳು ನೋಡ್ಕೊಳಲ್ವ ಇವೆಲ್ಲ? ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷರು ಬಿಡಿ, ಅವ್ರು ಗೆದ್ದಿರ್ತಾರೆ, ಚುನಾವಣೆ ಖರ್ಚು ಮಾಡಿರ್ತಾರೆ, ಅವ್ರ ಕರ್ಮ ಅವ್ರದ್ದು ಪಾಪ. ಪಿ ಡಿ ಒಗೇನು ಆಯ್ತು, ಪಿ ಡಿ ಒ ಬೇಡ, ಇ ಒ ಅವರು ಗಮನಿಸ್ಬೇಕಲ್ವಾ? ಮೇಲಾಧಿಕಾರಿಗಳಲ್ವಾ ನೀವು? ಯಾಕೆ ನಿಮ್ಮನ್ನ ಒಂದು ಹಂತದ ಮೇಲೆ ಇನ್ನೊಬ್ರ ಮೇಲೆ ಈ ತರ ಜೋಡಣೆ ಮಾಡಿದ್ದಾರೆ ಸರ್ಕಾರದಲ್ಲಿ? ಗಮನಿಸ್ಲಿಕ್ಕಲ್ವಾ? ಫಾಲೋ ಅಪ್ ಮಾಡ್ಬೇಕಲ್ಲ ಪಂಚಾಯತಿಗಳಿಗೆ ಏನಾಗಿದೆ, ಯಾವ್ಯಾವ ಪಂಚಾಯತಿಯಲ್ಲಿ ಏನಾಗ್ತಾ ಇದೆ. ಬರಲ್ಲ ನಿಮ್ಮವು ಒಂದು 80%. ಅವು ಬೇಡ, ಕೆಳಗಿನ ಮಾತಾಡಬೇಡಿ. ಒಂದು 20% ಸರ್ಕಾರದ್ದು, ಇಲ್ಲಾಂದ್ರೆ ಈ ಜನರಿಗೆ ಸೇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವೇನಾದ್ರು ಪಂಚಾಯತ್ ಕಡೆಯಿಂದ ನ್ಯಾಯವಾಗಿ ಕೊಡಬೇಕು ಅಂತಂದ್ರೆ ಅವನ್ನಾದ್ರೂ ಸ್ವಲ್ಪ ಆ ಮೇಲ್ಗಡೆ ಕಾಣಿಸ್ತಕ್ಕಂಥವು. ಇವು ಇನ್ನು ಕಾಣಿಸ್ದೇ ಇರೋ ಎಷ್ಟೆಷ್ಟಿದಾವ. ಈ ಹೂ ಬೆಳಿಬೇಕಂದ್ರೆ ಅದಕ್ಕೊಂದು ಪರ್ಮಿಷನ್, ಲೈಟಿಂಗ್ ಬಿಡ್ತೀವಲ್ಲ ನೈಟಲ್ಲಿ, ರೈತರು ಕಂಪಲ್ಸರಿ ಪರ್ಮಿಷನ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಪೆನಾಲ್ಟಿ. ಅವನು ಬೆಳೆ ಇಕ್ಲಿಕ್ಕೆ ಸುಮಾರು ರೈತರ ಕಷ್ಟ ಬೇಡ, ನಿಮ್ಮ ಹತ್ರ ಪರ್ಮಿಷನ್ ತಗೊಬಂದು ಲೈಟ್ಗಳು ಹಾಕಂತ ಕಂಪಲ್ಸರಿ. ನೋಡ್ರಿ ರೈತರು ಹೆಂಗಿದ್ದಾರೆ. ಒಂದು ಶೆಡ್ ಹಾಕ್ಬೇಕು, ಯಾರೋ ಹೇಳಿದ್ರು ಪೆನಾಲ್ಟಿ ಹಾಕ್ತಾರೆ, ಪರ್ಮಿಷನ್ ತಗೊಂಡು. ಪಂಚಾಯತಿಗೇನು ಈಗ ಇದಕ್ಕೆ ಯಾರು ಹೊಣೆ? ಯಾರು ತಗೊಂತಾರೆ ಇದ್ರ ಹೊಣೆ? MLA ಅವರು ಪಾಪ ಅವರ ಅಮಾಯಕರು. ಬಾಗೇಪಲ್ಲಿ ಕ್ಷೇತ್ರದ SN ಸುಬ್ಬಾರೆಡ್ಡಿ ಅವರು ತುಂಬಾ ಅಮಾಯಕರು. ಅವರ ಅಧಿಕಾರಿಗಳ ಪರ ಅವರು. ಈಗ ಅವ್ರು ಯಾಕಂತಂದ್ರೆ ಅವ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯವಸ್ಥೆನೇ ಆಗಿದೆ ತಾಲೂಕಲ್ಲಿ. ನೀವು ಅದನ್ನ ದುರ್ಬಳಕೆ ಮಾಡ್ಕೊಬಾರ್ದು. ಶಾಸಕರು ಅಮಾಯಕರು ಅಂತ ಹೇಳ್ಬಿಟ್ಟು ನೀವು ಈ ತರ ಭ್ರಷ್ಟಾಚಾರಗಳು ಮಾಡಲಿಕ್ಕೆ, ದುಡ್ಡು ತಿನ್ಲಿಕ್ಕೆ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಬಾರ್ದು. ಅಧಿಕಾರಿಗಳಿಗೆ ಭಯ ಇಲ್ಲ ಬಾಗೇಪಲ್ಲಿ ತಾಲೂಕಲ್ಲಿ. ಅವ್ರು ಹೇಳ್ತಾ ಇರ್ತಾರಲ್ಲ, ಅವಾಗ ನಾನು ಫ್ರೀ ಬಿಟ್ಟಿದ್ದೀನಿ, ನಾನು ಎಲ್ಲರ ಥರ ಅಲ್ಲ, ಅಧಿಕಾರಿಗಳನ್ನ ಚೆನ್ನಾಗಿ ಮಾತಾಡ್ತೀನಿ, ಅವ್ರಿಗೇನು ಲಾಸ್ ಇಲ್ವಲ್ಲ, ಇದೇನು ಅವ್ರ ಮನೆ ದುಡ್ಡಲ್ವಲ್ಲ, ಮತ್ತು ಯಾರು ಇದನ್ನು ಕಟ್ತಾರೆ? ಕಟ್ಸೋರು ಯಾರೀಗ? ಆಯ್ತು, ಇವಾಗ ಗೊತ್ತಿದೆ. ಈಗ ಅದು ಲೆಕ್ಕ ಪಕ್ಕ ಎಲ್ಲಿ ಮಾಡ್ತಾರೆ? ಈಗ ಅದು ಅಲ್ಲಕ್ಕೆ ಬಿಟ್ಬಿಡೋದಾ? ಪಂಚಾಯತಿಗಳೆಲ್ಲ ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ಅಂತ ತಾಂಡವಾಡ್ತಾ ಇದೆ. ಅದನ್ನು ಹೇಳಿದ್ ನಾನು. ಈಗ ಇದನ್ನ ಸಂಬಂಧಪಟ್ಟಿರ್ತಕ್ಕಂಥವ್ರು ಫಾಲೋ ಅಪ್ ಮಾಡಬೇಕು ಪಂಚಾಯತಿಗಳದು. ಏನು ಯಾವ ಥರ? ಈಗ ಅಲ್ಲಿ ಯಾರು ತಿಂದಿದಾರ ಆ ದುಡ್ಡನ್ನ? ಅಧ್ಯಕ್ಷರ ಇಲ್ಲ ಪಿ ಡಿ ಒಗಳು ತಿಂದಿದಾರ? ಸಸ್ಪೆಂಡ್ ಮಾಡಿ ಅವ್ರನ್ನ, ವಜಾ ಮಾಡಿಬಿಡ್ಬೇಕಂತವ್ರನ್ನೆಲ್ಲ ಮನೆಗೆ ಕಳಿಸ್ಬಿಡ್ಬೇಕು ಸರ್. ಸುಮ್ಮನೆ ನಾವು ಅಧಿಕಾರಿಗಳ ಪರ ಇದ್ದೀವಿ, ನಾವು ಅಧಿಕಾರಿಗಳು ಏನು ಅನ್ನಲ್ಲ. ನೀವು ತಪ್ಪು ಮಾಡಿದ್ರೆ ಇನ್ನೊಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಗಮನಿಸ್ಬೇಕು ಅದನ್ನೆಲ್ಲ. ಸುಮ್ಮನೆ ಒಬ್ಬರು ಬೆನ್ನು ಒಬ್ರು ತಟ್ಕೊಂಬಾರ್ದು. ಈ ಅಧಿಕಾರಿಗಳದ್ದು ಹೆಂಗಾಗೋಗಿದೆ ಬಾಗೇಪಲ್ಲಿಯಲ್ಲಿ. ನಮ್ಗೆ ಒಳ್ಳೆ MLA ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಏನು ಹೇಳಿ, ನಮಗೆ ಒಳ್ಳೆ MLA ಸಿಕ್ಕಿದ್ದಾನೆ ಅಧಿಕಾರಿಗಳು, ನಮ್ಗೆ ಒಳ್ಳೆ ಅಧಿಕಾರಿಗಳು ಸಿಕ್ಕಿದ್ದಾರೆ ಅಂತ MLA ಅವರು, ಶಾಸಕ ಒಬ್ಬರು ಬೆನ್ನು ಒಬ್ಬರು ತಟ್ಕೊಳ್ಳೋದು ನೋಡ್ಬೇಕ್ರಿ. ತಾಲೂಕಲ್ಲಿ ಇದೇ ಪರಿಸ್ಥಿತಿ ಇದೆ, ಎಲ್ಲ ಕಡೆನೂ ಅಷ್ಟೇ. ಇದೇನೋ ತಿಳಿತು ಹೊರಗಡೆ ಬಂದಿದೆ, ಇಲ್ಲ ಇಂಥ ವಿಚಾರಗಳು ಬರೋದೇ ಇಲ್ಲ ಹೊರಗಡೆ. ಕೆಲವು ಒಂದು ವೇಳೆ ಬಂದರೂ ಏನಾಗಲ್ಲ, ಕರೆಂಟ್ ಅಲ್ಲ ಇನ್ನೇನು ಕದ್ರೂ ಏನಾಗಲ್ಲ, ಪಂಚಾಯತಿಗಳಲ್ಲಿ ಏನಾಗಲ್ಲ, ಅವೇನು ಕೇಸ್ಗಳಾಗಲ್ಲ, ಗಮನಿಸೋರು ಇರಲ್ಲ, ಆ ಸಭೆಗಳೆಲ್ಲ ಅದ್ರ ಬಗ್ಗೆ ಮಾತಾಡೋರು ಇರಲ್ಲ. ಅಧಿಕಾರ ಒನ್ ಸೈಡ್ ಆಗಿದೆಯಲ್ಲ, ಅದಕ್ಕೆ ನೋಡೋಣ. ಈ ಒಂದು ಇದನ್ನು ಇನ್ನೂ ಗಮನಿಸ್ತೀವಿ, ಎಲ್ಲಿ ತನಕ ಹೋಗುತ್ತೆ ವಿಚಾರ.